ಬರೆದಿಟ್ಟುಕೊಳ್ಳಿ, ವಿಧಿಯ ಆಟ ಹೀಗೆ ನಡೆಯುತ್ತೆ. ಸಿಂಹರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯ 2026 ಅಂಜನ ಶಾಸ್ತ್ರದ ಮೂಲಕ ಏನೇನು ಫಲಗಳಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ. ಬನ್ನಿ, ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನ ನೋಡೋಣ. ಬನ್ನಿ ನೋಡಿ, ವಿಶೇಷವಾಗಿ ಕೆಲಸವನ್ನು ನಿಷ್ಠೆಯಿಂದ ಸಹನೆಯಿಂದ ಮುಗಿಸುತ್ತೀರಿ. ಮಾಡುವ ಕೆಲಸದಲ್ಲಿ ಕಾರ್ಯದಲ್ಲಿ ಯಶಸ್ಸಿದೆ ಮತ್ತು ನೀವು ಅಂದುಕೊಂಡಿರ್ತಕ್ಕಂತಹ ಕೆಲಸದಲ್ಲಿ ಏಳಿಗೆ ಆಗತ್ತೆ ಮತ್ತು ಯಾವುದೇ ಕೆಲಸವನ್ನು ಕೊಟ್ಟರೂ ಕೂಡ ಮಾಡಕ್ಕಾಗೋದಿಲ್ಲ ಅನ್ನುವಂಥ ಮನಸ್ಥಿತಿಯೇ ನಿಮಗೆ ಬರೋದಿಲ್ಲ. ಅದನ್ನ ಮಾಡಿ ಮುಗಿಸುವಂತಹ ಛಲ, ಧೈರ್ಯ, ಸಾಹಸ ನಿಮಗೆ ಇದ್ದೇ ಇರುತ್ತೆ. ಮತ್ತು ವಿಶೇಷವಾಗಿ ನೀವು ಎಲ್ಲರೊಟ್ಟಿಗೂ ಕೂಡ ಸಾಮಾಜಿಕವಾಗಿ ಅಥವಾ ಆರ್ಥಿಕವಾಗಿ ಸಹಕಾರಿ ಆಗಿರ್ತೀರಾ. ನಿಮ್ಮ ಮನಸ್ಸು ಕೂಡ ಅದೇ ಹೇಳ್ತಾ ಇರುತ್ತೆ. ಯಾರಿಗೂ ಕೂಡ ಮೋಸ ಮಾಡಬೇಕು ಅಥವಾ ವಂಚನೆಯನ್ನ ಮಾಡಬೇಕು ಅನ್ನುವಂಥ ಮನಸ್ಥಿತಿ ನಿಮ್ಮದಾಗಿರೋದಿಲ್ಲ. ಆದರೆ ವಿಧಿಯ ಆಟ ಕೆಲವೊಂದು ಬಾರಿ ನೀವೆಷ್ಟೇ ಅವರನ್ನ ಒಳ್ಳೆಯದನ್ನ ಬಯಸಿದ್ರು, ಎಷ್ಟೇ ಅವರಿಗೆ ನೀವು ಒಳ್ಳೆಯದನ್ನ ಮಾಡ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಮೋಸ ಮಾಡುವಂತಹ ವ್ಯಕ್ತಿಗಳು ಬರುವಂತಹ ಸಾಧ್ಯತೆ ಇದೆ. ಅದರಿಂದ ಸ್ವಲ್ಪ ಆದಷ್ಟು ಜಾಗೃತರಾಗಿರಿ. ಇಲ್ಲದಿದ್ದರೆ ಕಷ್ಟಗಳು, ದರಿದ್ರಗಳು ಬರುವಂತಹ ಸಾಧ್ಯತೆ ಇದೆ. ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡಿದಾಗ ವಿಶೇಷವಾಗಿ ಉದ್ಯೋಗದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಕಾರ್ಯಸಿದ್ಧಿ ಆಗುತ್ತದೆ. ವೃತ್ತಿಯಲ್ಲಿ ಸ್ವಲ್ಪ ಬಹಳಷ್ಟು ತಿರುಗಾಟ ಆಗುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ನೀವೇನಾದ್ರೂ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೋರಾಗಿದ್ರೆ ಬಹಳಷ್ಟು ತಿರುಗಾಡ್ತಾ ಇರ್ತೀರಾ, ಅದೇ ನಿಮಗೆ ಜಯವಾಗುತ್ತೆ. ಯಾಕೆಂದ್ರೆ ಈ ಒಂದು ತಿಂಗಳಿನಲ್ಲಿ, ಫೆಬ್ರವರಿ ತಿಂಗಳಿನಲ್ಲಿ ನಿಮ್ಮ ಒಂದು ಪೇಷನ್ಸ್ ನ ಚೆಕ್ ಮಾಡ್ತಾನೆ ಭಗವಂತ. ಆ ಪೇಷನ್ಸ್ ಅಲ್ಲಿ ನೀವು ಎಷ್ಟು ಪ್ರಮಾಣದಲ್ಲಿ ಕೆಲಸವನ್ನ ಮಾಡಿ ಅದನ್ನು ಯಶಸ್ಸನ್ನಗೊಳಿಸ್ತೀರೋ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಲಾಭವಾಗುತ್ತದೆ, ಯಶಸ್ಸು ಬರುತ್ತದೆ, ಅದೃಷ್ಟ ಬರುತ್ತದೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿಮ್ಮ ಕೆಲಸದಲ್ಲಿ ನೀವು ಎಷ್ಟು ಸಹನೆಯಿಂದ ಇರ್ತೀರೋ ಅಷ್ಟೇ ನಿಮಗೆ ಒಳ್ಳೆಯದು. ಆದಷ್ಟು ನೀವು ಶಾಂತ ಚಿತ್ತದಿಂದ ಕೆಲಸವನ್ನ ಮಾಡಿದ್ರೆ ನಿಮಗೆ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಸಕ್ಸಸ್ಫುಲ್ ಆಗುತ್ತೆ. ನಿಮ್ಮನ್ನು ಯಾರು ಕೂಡ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹಿರಿಯ ಅಧಿಕಾರಿಗಳು ಕೂಡ ನಿಮ್ಮಂತೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ನೀವು ಎಲ್ಲರಿಗೂ ಕೂಡ ಸಹಕಾರಿಯಾಗುವಂತಹ ವ್ಯಕ್ತಿತ್ವ, ಸ್ವಭಾವ ನಿಮ್ಮದಾಗಿರುತ್ತದೆ. ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರ್ಥಿಕವಾಗಿ ಸಾಲದ ಸಮಸ್ಯೆಗಳಿಂದ ಮುಕ್ತಿ, ಸ್ವಲ್ಪ ವಂಚನೆಗೆ ಒಳಗಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾವ ರೀತಿಯಲ್ಲಿ ವಂಚನೆಯಪ್ಪ ಅಂತ ಹೇಳಿದ್ರೆ, ಅಧಿಕವಾದಂತಹ ಆಸೆಯನ್ನ ಹುಟ್ಟಿಸಿ, ಅಧಿಕವಾದಂತಹ ಆಮಿಷಗಳನ್ನು ಹುಟ್ಟಿಸಿ ನಿಮಗೆ ಹಣದ ವಂಚನೆ ಮಾಡುವಂತಹ ಒಂದು ಸೂಚನೆಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಅಥವಾ ನೀವು ಯಾವುದೋ ಒಂದು ಚೀಟಿ ಹಾಕ್ಬಿಟ್ಟಿರ್ತೀರಾ, ಅದು ನೀವು ಎಷ್ಟೋ ದಿನಗಳಿಂದ ಕಷ್ಟಪಟ್ಟು ಬೆವರು ಸುರಿಸಿ ಆ ದುಡ್ಡುಗಳನ್ನು ಹಾಕಿರ್ತೀರಾ, ಅಂತಹ ಒಂದು ಚೀಟಿಗಳಿಂದ ಮೋಸ ಆಗುವಂಥದ್ದಾಗಿರ್ಬೋದು. ಅಥವಾ ಯಾರೋ ಹೇಳಿದ್ರು ಒಂದೇನೋ ಒಂದು ಬಿಟ್ಕಾಯಿನ್ ಅಲ್ಲಿ ಹಾಕ್ತೆ, ಏನೋ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಹಾಕ್ತೆ, ಯಾರೋ ಹೆಸರನ್ನ ಹೇಳ್ಕೊಂಡು ನಾನು ದುಡ್ಡು ಹಾಕ್ತೆ, ಅಲ್ಲಿ ವಂಚನೆಗೆ ಒಳಗಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಆದಷ್ಟು ಜಾಗೃತರಾಗಿರಿ. ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರೇ ಬಹಳಷ್ಟು ಮೋಸ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇದು ಖಚಿತ, ಇದು ಸತ್ಯ ಗೆಳೆಯರೇ. ಮತ್ತು ನಿಮ್ಮ ಹಣಕಾಸಿನಲ್ಲಿ ಸಾಲದಿಂದ ಒಂದು ಋಣಮುಕ್ತಿ ಆಗುವಂತಹ ಸಂದರ್ಭದಲ್ಲಿ ಇಂತಹ ಸಮಸ್ಯೆಗಳು ಬರುತ್ತೆ. ಅದನ್ನ ಬಹಳಷ್ಟು ಪಾಯಿಂಟ್ ಔಟ್ ಅನ್ನ ಮಾಡಿಕೊಂಡು, ಬಹಳಷ್ಟು ಒಬ್ಬ ವ್ಯಕ್ತಿಯ ಬಗ್ಗೆ ರಿಸರ್ಚ್ ಅನ್ನು ಮಾಡಿಕೊಂಡು ನಂತರ ನೀವು ವ್ಯವಹಾರವನ್ನು ಮಾಡಿದ್ರೆ ಒಳ್ಳೆಯದು. ಮತ್ತು ನೀವು ಸಾಲವನ್ನು ತೆಗೆದುಕೊಳ್ಳಬೇಕಾದ್ರೆ ಅಥವಾ ಕೊಡಬೇಕಾದ್ರೆ ಸ್ವಲ್ಪ ಜಾಗೃತರಾಗಿ ಇರಿ. ಇಲ್ಲದಿದ್ದರೆ ನಷ್ಟಕ್ಕೆ ಒಳಗಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವ್ಯಾಪಾರದಲ್ಲಿ ನೋಡಿ, ವ್ಯಾಪಾರದಲ್ಲಿ ಆದಾಯಕ್ಕೆ ಕೊರತೆಯಾಗುವುದಿಲ್ಲ ಮತ್ತು ಹಳೆಯ ಬಾಕಿ ಹಣ ವಾಪಸ್ಸು ಬರುವಂತಹ ಸಾಧ್ಯತೆ ಇದೆ. ಶತ್ರುಗಳ ಅಥವಾ ಪ್ರತಿಸ್ಪರ್ಧಿಗಳ ಮೇಲೆ ವಿಜಯವನ್ನ ಸಾಧಿಸುವಂತಹ ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಉದ್ಯಮ ಅಂತ ಹೇಳಿದ್ರೆ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಉದ್ಯಮಿದಾರರಾಗಿರಬಹುದು, ಅಥವಾ ಜವಳಿ ಉದ್ಯಮ ಆಗಿರಬಹುದು, ಅಥವಾ ನೀವೊಂದು ಟ್ರೇಡಿಂಗ್ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತಕ್ಕಂಥವರಾಗಿರಬಹುದು, ಅಥವಾ ನೀವು ಕಬ್ಬಿಣದ ವ್ಯಾಪಾರಸ್ಥರಾಗಿದ್ರೆ ಅಥವಾ ಬೆಳ್ಳಿ ವರ್ತಕರಾಗಿದ್ರೆ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ಮತ್ತು ವಿಜಯವನ್ನ ಸಾಧಿಸುವಂತಹ ಲಾಭವಿದೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನೀವೇನಾದ್ರೂ IT ಸಂಬಂಧಪಟ್ಟಂತಹ ಕೆಲವೊಂದು ಬಿಸ್ನೆಸ್ ಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು ಅಥವಾ ತಂತ್ರಜ್ಞಾನದ ಒಂದು ಸರ್ವಿಸ್ ಗಳನ್ನ ರಿಲೇಟೆಡ್ ಆಗಿ ಕೊಡ್ತಾ ಇರ್ತಕ್ಕಂತಹ ಆಗಿರಬಹುದು, ಅಂಥವರಿಗೆ ವಿಶೇಷವಾದಂತಹ ಲಾಭ. ಅಥವಾ ಸೆಲ್ಫ್ ಎಂಪ್ಲಾಯ್ಗಳನ್ನ ಮಾಡಿಕೊಂಡು ನಿಮ್ಮದೇ ಆದಂತಹ ಒಂದು ಸ್ಕಿಲ್ ಇಂದ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಗಳನ್ನ
ಕೆಲಸವನ್ನ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗಾಗಿರ್ಬೋದು, ಅಂಥವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆ ಇದೆ. ಅದರಲ್ಲಿ ವಿಶೇಷವಾಗಿ ಎಲೆಕ್ಟ್ರಿಕ್ ಉಪಕರಣಗಳ ಒಂದು ವಹಿವಾಟುಗಳನ್ನ ಮಾಡ್ತಾ ಇರ್ತಕ್ಕಂಥವರಿಗೆ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಒಂದು ಪ್ರೇಮ ಜೀವನ ನೋಡಿ, ಯಾವುದೇ ಪರಿಸ್ಥಿತಿಗಳನ್ನು ಕೂಡ ಧೈರ್ಯವಾಗಿ ಎದುರಿಸುತ್ತೀರಾ. ಅಂದ್ರೆ ನಿಮ್ಮ ಮನೆಯಲ್ಲಿ ಮದುವೆ ನಿಶ್ಚಯಗಳು ಆಗುವಂತಹ ಸಾಧ್ಯತೆ ಇದೆ. ಇಬ್ಬರ ಮನೆಯಲ್ಲೂ ಕೂಡ ಮದುವೆ ನಿಶ್ಚಯಗಳ ಒಂದು ಪ್ರಸಂಗಗಳು ಬರುವಂತಹ ಸಾಧ್ಯತೆ ಇದೆ. ಅದರಿಂದ ನೀವು ಧೈರ್ಯವಾಗಿ ನಿಮ್ಮ ಮನೆಯನ್ನು ಒಪ್ಪಿಸಿ ವಿವಾಹ ಆಗುವಂತಹ ಒಂದು ಅಂಜನದ ಫಲದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಅದು ಕಾರ್ಯಸಿದ್ಧಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಸಕ್ಸಸ್ಫುಲ್ ಆಗಿರ್ತೀರಾ. ಯಾವುದೇ ರೀತಿಯಾದಂತಹ ಕೊರತೆ ಹಾಗೂ ತೊಂದರೆ ಅನ್ನೋದು ಬರೋದಿಲ್ಲ. ಇನ್ನ ವಿಶೇಷವಾಗಿ ಪ್ರೇಮ ಜೀವನದಲ್ಲಿರ್ತಕ್ಕಂಥವ್ರು ತಂದೆ ತಾಯಿಯನ್ನ ಒಪ್ಪಿಗೆಯನ್ನ ತೆಗೆದುಕೊಂಡು ವಿವಾಹ ಆಗಿ ಅಥವಾ ನೀವಾಗ ನೀವೇ ದೃಢವಾದಂತಹ ನಿರ್ಧಾರವನ್ನ ತೆಗೆದುಕೊಂಡ್ರೆ ನಿಮ್ಮ ಬಾಂಧವ್ಯಕ್ಕೆ ಬಹಳಷ್ಟು ಪೆಟ್ಟು ಬೀಳುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಅದು ವಿಧಿಯ ಆಟವೂ ಕೂಡ ಆಗುವಂತಹ ಸಾಧ್ಯತೆ ಇದೆ. ಎಚ್ಚರ. ಇನ್ನು ಮುಂದಿನ ವಿಚಾರಧಾರೆಯನ್ನ ನೋಡಿದಾಗ ವಿಶೇಷವಾಗಿ ಆರೋಗ್ಯದಲ್ಲಿ ನೋಡಿ, ಸ್ವಲ್ಪ ಹೃದಯದ ತೊಂದರೆಗಳಿದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ಕೊಡಬೇಕು. ಅದು ಬಿಟ್ರೆ ಇನ್ನು ಆರೋಗ್ಯದಲ್ಲಿ ಎಲ್ಲಾ ರೀತಿಯಲ್ಲಿ ಲಾಭಕರವಿದೆ. ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಇಲ್ಲ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ಆದಷ್ಟು ಈ ಕೆಲವೊಂದು ಆದಷ್ಟು ಆಹಾರದ ಕ್ರಮವನ್ನ ಆದಷ್ಟು ಸ್ವಲ್ಪ ಮಿತವಾಗಿರ್ಲಿ. ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಿದಂತಹ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ವೈದ್ಯಕೀಯ ತಪಾಸಣೆಯನ್ನ ಮಾಡಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥವು. ಇಲ್ಲದಿದ್ದರೆ ಸ್ವಲ್ಪ ತೊಂದರೆಗಳಿಗೆ ಒಳಗಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಶಾಶ್ವತ ಲಾಭ, ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ. ಇಷ್ಟು ಸಿಂಹರಾಶಿಯ ಫೆಬ್ರವರಿ ತಿಂಗಳ ಒಂದು ಫಲಾನುಫಲಗಳು. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ದರಿದ್ರಗಳು ದೂರವಾಗಬೇಕು ಅಂದ್ರೆ ರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ, ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ. ನಿಮಗೆ ಅದೃಷ್ಟ ಫಲ ಬರುತ್ತೆ. ಒಳ್ಳೆದಾಗ್ಲಿ. ಹರಿ ಓಂ.